ಅವಾಂತರಗಳಿಂದ ಸಣ್ಣ ನೀರಾವರಿ ಇಲಾಖೆ ಇರ್ಬೋದು, ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಿರ್ಬೋದು, ಕೈ ಮುಗಿದು ಕೇಳ್ಕೊಂತಾ ಇದ್ದೀವಿ. ಪ್ರತಿ ವರ್ಷ ಮುಂಗಾರು ಮಳೆ ಪ್ರಾರಂಭ ಆಗ್ತದೆ. ಆ ಮುಂಗಾರು ಮಳೆ ಸೃಷ್ಟಿ ಮಾಡುತ್ತಿರುವ ಅವಾಂತರಗಳಿಂದ ರೈತರ ಬೆಳೆಗಳನ್ನು, ಜನಸಾಮಾನ್ಯರ ಬದುಕನ್ನು ರಕ್ಷಣೆ ಮಾಡಿಕೊಳ್ಳುವಲ್ಲಿ ಸಂಬಂಧಪಟ್ಟ ಸಣ್ಣ ನೀರಾವರಿ ಇಲಾಖೆ ಇರ್ಬೋದು, ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಿರ್ಬೋದು, ಆಯಾ ವ್ಯಾಪ್ತಿಯ ಅಧಿಕಾರಿಗಳು ಸಂಪೂರ್ಣವಾಗಿ ವಿಫಲವಾಗ್ತಾ ಇದ್ದಾರೆ. ನಾವು ಕೋಲಾರ ಜಿಲ್ಲೆಯ ಜಿಲ್ಲಾಧಿಕಾರಿಗಳಾದಂತಹ ಡಾಕ್ಟರ್ MR ರವಿ ಸಾಹೇಬರಲ್ಲಿ ಕೈ ಮುಗಿದು ಕೇಳ್ಕೊತಾ ಇದ್ದೀವಿ. ಮುಂಗಾರು ಮಳೆ ಪ್ರಾರಂಭ ಆಗ್ತಾ ಇದೆ. ಮುಂದಿನ ಎಚ್ಚರಿಕೆಯಿಂದ ಈ ಮುಂಗಾರು ಮಳೆ ಸೃಷ್ಟಿ ಮಾಡಿರುವ ಅವಾಂತರಗಳಿಂದ ರೈತರ ಬೆಳೆ ಮತ್ತು ಜನಸಾಮಾನ್ಯರ ಬದುಕನ್ನು ರಕ್ಷಣೆ ಮಾಡಲು ಜಿಲ್ಲಾದ್ಯಂತ ಒತ್ತುವರಿಯಾಗಿರುವ ರಾಜ್ಯ ಕಾಲುವೆಗಳನ್ನು ಮತ್ತು ಕೆರೆಗಳನ್ನು ಮತ್ತು ಪೋಷಕ ಕಾಲುವೆಗಳನ್ನು ಅಭಿವೃದ್ಧಿಪಡಿಸಬೇಕು. ಇವತ್ತು ಸಣ್ಣ ನೀರಾವರಿ ಇಲಾಖೆ ಇರ್ಬೋದು, ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಪ್ರತಿ ವರ್ಷ ಇವತ್ತೇನು ಈ ರಾಜ್ಯ ಕಾಲುವೆ ಇದೆ, ಏನು ಎಸಗ್ರಾರದಿಂದ ಹರಿದು ಹೋಗುವಂಥ ಕಾಲುವೆ. ಈ ಕಾಲುವೆಯನ್ನ ಪ್ರತಿ ವರ್ಷ ನಾವು ನೋಡ್ತಾ ಇದ್ದೀವಿ. ಮುಳ್ಳು ಗಿಡಗಳಿದ್ದಾವೆ. ಪ್ರತಿ ವರ್ಷ ಅನುದಾನ ಬರ್ತಾ ಇದೆ. ಅನುದಾನದಲ್ಲಿ ಯಾವುದು ಅಭಿವೃದ್ಧಿ ಆಗ್ತಾ ಇಲ್ಲ. JCP ತಗೊಂಡ್ಬರ್ತಾರೆ, 4 ಕಡೆ ಎತ್ತು ಮಣ್ಣು ಹಾಕ್ತಾರೆ, 2 ಫೋಟೋ ತಗೊಂಡಾಗ್ತಾರೆ, ವರದಿ ಕೊಟ್ಬಿಟ್ಟು ಕೋಟಿಯನ್ನು ಲೂಟಿ ಮಾಡ್ತಾ ಇದ್ದಾರೆ ಸಂಬಂಧಪಟ್ಟ ಅಧಿಕಾರಿಗಳು. ಯಾಕಂದ್ರೆ ತಾವು ಕೋಲಾರ ಜಿಲ್ಲೆಗೆ ಜಿಲ್ಲಾಧಿಕಾರಿಯಾದ ಬಂದಾಗಿಂದ ಗಡಿಭಾಗದ ರೈತರ ಸಮಸ್ಯೆ ಇರ್ಬೋದು, ಕೂಲಿ ಕಾರ್ಮಿಕರ ಸಮಸ್ಯೆ ಇರ್ಬೋದು, ಅಭಿವೃದ್ಧಿಯ ಕಡೆ ತಮ್ಮ ಒಂದು ಅಧಿಕಾರವನ್ನು ಉಪಯೋಗಿಸಿಕೊಂಡು ಅಭಿವೃದ್ಧಿ ಕಡೆ ನೀವೇನು ಇದು ಮಾಡ್ತಾ ಇದ್ದೀರಾ, ಅದರಂತೆ ಮುಂಗಾರು ಮಳೆಯಿಂದ ಯಾವುದೇ ರೀತಿಯ ಅಹಿತಕರ ಘಟನೆ ಆಗದಂತೆ ಎಚ್ಚರಿಕೆಯಿಂದ ಕ್ರಮ ವಹಿಸಲು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸೂಚನೆ ಮಾಡಬೇಕಂತೇಳಿ ಮಾನ್ಯ ಜಿಲ್ಲಾಧಿಕಾರಿಗಳಲ್ಲಿ ಮನವಿ ಮಾಡ್ತಾ ಇದ್ವಿ. ಅದರಿಂದ ಸಂಬಂಧಪಟ್ಟ ಕೋಲಾರ ಜಿಲ್ಲೆಯ ಸಮಸ್ತ ರೈತ ಕೂಲಿ ಕಾರ್ಮಿಕರಲ್ಲಿ ಜನಸಾಮಾನ್ಯರಲ್ಲಿ ನಾವು ಕೈ ಮುಗಿದು ಕೇಳ್ಕೊತಾ ಇದ್ದೀನಿ. ನಿಮ್ಮ ಊರಿನ ಕೆರೆ ಒತ್ತುವರಿ, ನಿಮ್ಮ ಊರಿನ ರಾಜಕಾಲುವೆ ಒತ್ತುವರಿ, ನೀವೇ ಸ್ವಯಂ ಪ್ರೇರಿತವಾಗಿ ಒತ್ತುವರಿದಾರರ ವಿರುದ್ಧ ಸಿಡಿದು ನಿಂತು ಒತ್ತುವರಿಯನ್ನು ತೆರವುಗೊಳಿಸಿ ಈ ಒಂದು ಮುಂಗಾರು ಮಳೆಯಿಂದ ಮಳೆ ನೀರು ಸರಾಗವಾಗಿ ಹರಿದು ಸಂಬಂಧಪಟ್ಟ ಕೆರೆ ಕುಂಟೆ ಇರ್ಬೋದು, ಆ ಚೆಕ್ ಡ್ಯಾಮ್ಗಳಿರ್ಬೋದು ಹರಿಯುವಂತೆ ಅನುಕೂಲ ಮಾಡಿಕೊಡ್ಬೇಕು. ನೀವು ಯಾರೋ 4 ಜನ ಒತ್ತುವರಿ ಮಾಡಿಕೊಂಡು ನಿಮ್ಮ ಭವಿಷ್ಯದ ಜೊತೆ ಚೆಲ್ಲಾಟವಾಡುವುದರ ವಿರುದ್ಧ ನೀವು ಗ್ರಾಮೀಣ ಪ್ರದೇಶದ ಜನ ಸೆಡೆದು ನಿಲ್ಲ ಇದ್ರೆ ಹೋರಾಟಗಾರರು ಎಷ್ಟೇ ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ರು ನಮ್ಗೆ ನ್ಯಾಯ ಸಿಗಲ್ಲ. ಅದಕ್ಕೋಸ್ಕರ ಆ ವ್ಯಾಪ್ತಿಯ ಕೆರೆಯ ಗ್ರಾಮದ ರೈತರು ಸಿಡಿದು ನಿಲ್ಲಬೇಕು. ಒತ್ತುವರಿದಾರರ ವಿರುದ್ಧ ಕ್ರಮ ಕೈಗೊಳ್ಳಬೇಕು. ಒತ್ತುವರಿದಾರರಿಗೆ ಗ್ರಾಮೀಣ ಪ್ರದೇಶ ಜನ ಅಂದ್ರೆ ಭಯ ಬೀಳುವ ರೀತಿಯಲ್ಲಿ ಇವತ್ತು ಒತ್ತುವರಿದಾರರಿಗೆ ನೀವು ಭಯ ಹುಟ್ಟಿಸುವ ಜೊತೆಗೆ ಮುಂಗಾರು ಮಳೆಯಿಂದ ನಮ್ಮ ರೈತರ ಬದುಕನ್ನು ಮತ್ತು ಜನಸಾಮಾನ್ಯರ ಜೀವನವನ್ನು ರಕ್ಷಣೆ ಮಾಡಿಕೊಳ್ಳೋಣ ಅಂತೇಳಿ ಈ ಮೂಲಕ ಸಮಸ್ತ ಕೋಲಾರ ಜಿಲ್ಲೆಯ ಪ್ರಜ್ಞಾವಂತ ರೈತ ಕೂಲಿ ಕಾರ್ಮಿಕರಲ್ಲಿ ಮತ್ತು ಅಧಿಕಾರಿಗಳಲ್ಲಿ ಮನವಿ ಮಾಡ್ತಾರೆ.